ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಸ್ನೇಹಿತರೆ ನೋಡಿ, ಇದನ್ನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಲಕ್ಕಡಿಕೋಟೆ ಗ್ರಾಮದಲ್ಲಿದೆ ಸ್ನೇಹಿತರೆ. ಪ್ರಥಮ ವರ್ಷದ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ಭಾನುವಾರ ನೋಡಿ, ಇವರ ಕಮಿಟಿಯ ರಾಸುಗಳು ಅಧೀರ ಮತ್ತೆ ಚೋಟಾ ಸರ್ಜಾ ಅಂತೇಳಿ ಈ ರಾಸುಗಳ ಒಂದು ಹೆಸರನ್ನ ಮುಂದಿಟ್ಕೊಂಡು ಇಲ್ಲಿ ಎತ್ತಿನ ಗಾಡಿ ರೇಸ್ ಅನ್ನ ಆಯೋಜನೆ ಮಾಡಿದ್ದಾರೆ. ಅದ್ದೂರಿಯಾದ ಒಂದು ಆಯೋಜನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ. ಆಲ್ರೆಡಿ 35 ಜೊತೆ ರಾಸುಗಳು ಒಂದು ಪ್ರವೇಶ ಶುಲ್ಕವನ್ನ ಕಟ್ಟಿ ನೋಂದಣಿ ಮಾಡಿದ್ದಾರೆ. ಎಲ್ಲ ಘಟಾನುಘಟಿ ರಾಸುಗಳೇ ಬಂದಿದ್ದಾರೆ. ಯಾವುದು ಚಿಕ್ಕ ಪುಟ್ಟ ರಾಸುಗಳು ಅಂತ ಹೇಳಂಗಿಲ್ಲ ಸ್ನೇಹಿತರೆ. ತುಂಬಾ ಅನೇಕ ಜಿಲ್ಲೆಗಳಿಂದನೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ ಸ್ನೇಹಿತರೆ ಬಹುಮಾನನೂ ಕೂಡ ಉತ್ತಮವಾದ ನಗದುಗಳನ್ನ ಇಟ್ಟಿದ್ದಾರೆ. ಪ್ರಥಮ ವರ್ಷದ ರೇಸ್ ಮಾಡಿರಬಹುದು. ಅನೇಕ ಜಿಲ್ಲೆಯ ಗಮನ ಸೆಳೆದಿದ್ದಾರೆ ಸ್ನೇಹಿತರೆ ಬಹುಮಾನಗಳ ಮೂಲಕ. ಬನ್ನಿ, ಊರಿನ ಒಂದು ಗ್ರೂಪಿನ ಮೆಂಬರ್ಸ್ ಗಳನ್ನ ಮಾತಾಡಿಸ್ತೀನಿ. ಈ ರೇಸಿನ ಉದ್ದೇಶ ಏನು, ಏನೇನ್ ಬಹುಮಾನ ಇಟ್ಟಿದ್ದಾರೆ ನಿಮ್ಗೆ ಸಂಪೂರ್ಣ ತಿಳಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ನಿಮ್ಮ ಒಂದು ಗ್ರೂಪಿನ ಹೆಸರೇನು? ಅಧೀರಾಬಾಯ್ಸ್ ಕೋಟೆ. ಅಧೀರಾಬಾಯ್ಸ್ ಕೋಟೆ. ಈ ರೇಸಿನ ಉದ್ದೇಶ ಏನ್ ಸರ್ ಇದು? ಏನು ಇಲ್ಲ ಸರ್, ಇದೊಂದು ಮನೋರಂಜನೆ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲದೂ ಮಾಡ್ತಿದ್ವು. ಆದ್ರೆ ನಮ್ಮೂರಲ್ಲಿ ಯಾವ್ದೇ ರೀತಿ ಮಾಡಿರ್ಲಿಲ್ಲ. ಆದ್ರೆ ನಾವು ಕೂಡ ಒಂದ ಸಣ್ಣ ಗ್ರಾಮ, ಸುಮಾರು 100-120 ಮನೆ ಇರುವಂತ ಗ್ರಾಮ. ನಾವ್ ಯಾವಾಗ್ಲೂ ಮಾಡಿರ್ಲಿಲ್ಲ. ಆದ್ರೆ ನಮ್ಮೂರಿನಿಂದನೇ ಒಂದ್ ಯತ್ನ ಒಂಚೂರ ಸಾಕಿರೋದ್ರಿಂದ ನಾವು ಅದನ್ನ ಕೂಡ ಮೆರೆಸ್ಬೇಕು. ಯಾಕಂದ್ರೆ ಅದು ತುಂಬಾ ಕಡೆ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿದೆ. ಅದ್ರಲ್ಲಿ ನಾವು ಅಂತ ಯತ್ನ ಇಟ್ಕೊಂಡು ನಾವು ಗ್ರಾಮದಲ್ಲಿ ನಡೆಸಿಲ್ಲ ಅಂತಂದ್ರೆ ಅಧೀರ. ನೋಡಿ ಸ್ನೇಹಿತ, ಅಧೀರ ಅಂತ ಇವರೂರಿನ ರಾಸು ಕರ್ನಾಟಕದಾದ್ಯಂತ ಹೆಸರಾಗಿದೆ. ಕರ್ನಾಟಕ ಚಾಂಪಿಯನ್ ಅಂತಾನೆ ಇವರು ಅನೌನ್ಸ್ಮೆಂಟ್ ಮಾಡ್ತಿರೋ ಸ್ನೇಹಿತರೆ. ತುಂಬಾ ಜನಕ್ಕೆ ಗೊತ್ತಿರೋ ರಾಸು. ನೀವೇನ್ ನೋಡ್ತಾ ಇದ್ರ ನಿಮಗೂ ಕೂಡ ಗೊತ್ತಿರುತ್ತೆ. ಅಧೀರ ಮತ್ತೆ ಚೋಟಾ ಸರ್ಜಾ. ನೋಡಿ ಸ್ನೇಹಿತರೆ, ಹಳ್ಳಿ ಮನೆ ಮಕ್ಕಳು ಇವರೂರಲ್ಲಿ ಎತ್ತಿನ ಗಾಡಿ ರೇಸ್ ಮಾಡೋದ್ರಿಂದ ಅನೇಕ ರಾಸುಗಳನ್ನ ಕಟ್ತಾರೆ. ನಮ್ಮ ಹಳ್ಳಿಕಾರ ಆಗಿರ್ಬೋದು, ಅಮೃತ್ ಮಲ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಒಟ್ಟು ದನ ಕರುಗಳ ಒಂದು ಸಂರಕ್ಷಣೆ ಆಗ್ಬೇಕು. ಇವತ್ತು ಎತ್ತಿನ ಗಾಡಿ ರೇಸ್ ಇಂದಾನೆ ಸಂರಕ್ಷಣೆ ಆಗಕ್ ಸಾಧ್ಯ. ಬಿಟ್ರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ಸ್ನೇಹಿತರೆ. ನೋಡಿ, ಇವರು ರೇಸ್ ಮಾಡ್ತಿರೋ ಉದ್ದೇಶನೂ ಅಷ್ಟೇ. ಊರೂರಿಗೆ ಅನೇಕ ರೀತಿಯ ರಾಸುಗಳು ಬಂದು ಸೇರ್ತಾ ಇದಾವೆ. ರಾಸುಗಳನ್ನ ಜನ ಕಟ್ಬೇಕು. ಮತ್ತೆ ಈ ಹಿಂದೆ ನಮ್ಮ ತಾತರ ಕಾಲದಲ್ಲಿ ಯಾವ ರೀತಿಯಾಗಿ ಊರಿಗೆ ಒಂದು 100 ಜೊತೆ ಎತ್ತುಗಳನ್ನಾರು ನಾವು ನೋಡ್ಬೋದಾಗಿತ್ತು. ಅಷ್ಟೇ ಎತ್ತುಗಳನ್ನ ಮತ್ತೆ ನೋಡ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ಲ ಸರ್? ಹೌದು ಸರ್, ನಿಮ್ಮೂರಲ್ಲಿ ಎಷ್ಟು ಜೊತೆ ರಾಸುಗಳಿದಾವೆ ಎಲ್ಲ ಸೇರಿ? ಸುಮಾರು ಒಂದ್ 15-20 ಜೊತೆ ಇದಾವೆ ಸರ್. 15-20. ಓಕೆ ಸರ್, ಅದು ಕಮ್ಮಿ ಆಗ್ತಿದೆ ಅನ್ಸುತ್ತಲ್ಲ? ಹೌದು, ತುಂಬಾ ಕಡಿಮೆ ಇದೆ ಸರ್. ದಿನಕ್ಕೂ ಕಮ್ಮಿ ಇದೆ. ದೊಡ್ಡ ದೊಡ್ಡ ರಾಸನೆಲ್ಲ ಕೊಟ್ಟಿದ್ದಾರೆ, ಬರೀ ಕರುಗಳು ಇದಾವೆ. ಹೌದು ಸರ್, ಇವತ್ತಿನ ಕಾಲದಲ್ಲಿ ರೇಸ್ ಮಾಡೋದ್ರಿಂದಾನೇ ದನಕರುಗಳ ಸಂರಕ್ಷಣೆ ಆಗೋದು. ಹೌದು ಸರ್. ಮತ್ತಿನ್ನ ಬೇರೆ ಇನ್ನೇನು ವ್ಯವಸಾಯ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ ಜನ. ಅಟ್ಲೀಸ್ಟ್ ರೇಸ್ ಮಾಡ್ತಿದೀವಿ ಅಂತನಾದ್ರೂ ನಾವು ಪಾಲ್ಗೊಳ್ಬೇಕು ಅಂತ ಕಟ್ಟಿದ್ರೆ ದನಕರುಗಳ ಸಂರಕ್ಷಣೆ ಆಗುತ್ತೆ ಸರ್. ಅದಕ್ಕೂ ನೀವು ಕೈ ಜೋಡಿಸ್ತಿದ್ದೀರಾ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಸರ್, ಸುಮಾರು ಯಾವ್ಯಾವ ಜಿಲ್ಲೆಯಿಂದ ಎತ್ಕೊಂಡು ಬಂದಿದ್ದಾವೆ ಸರ್? ಮಂಡ್ಯ, ಮೈಸೂರು, ಬೆಂಗಳೂರು, ಸುಮಾರು ಚಿಕ್ಕಮಂಗ್ಳೂರು ಎಲ್ಲಾ ಕಡೆಯಿಂದಾನು ಬಂದಿದಾವೆ ಸರ್. ಅಲ್ಲಿ ಇಲ್ಲಿ ಅಂತ ಇಲ್ಲ, ಸಾಲಿಗ್ರಾಮ ಸುಮಾರು ಕಡೆಯಿಂದ ಬಂದಿದಾವೆ. ಸುಮಾರು ಒಂದು 40 ಜೊತೆ ಈಗಾಗಲೇ ಪ್ರವೇಶ ಶುಲ್ಕವನ್ನು ಕಟ್ಟಿದ್ದಾರೆ. 40 ಜೊತೆ ಕಟ್ಟಿದಾರ? ಸರ್, ನೀವು ನಿಮ್ಮೂರು ತುಂಬಾ ಚಿಕ್ಕವಾದ ಚೊಕ್ಕವಾದ ಗ್ರಾಮ ಅಂತ ಹೇಳಿದ್ರಿ. ನೋಡಿ, ನಿಮ್ಮ ಊರನ್ನ ಇವತ್ತು ಜಿಲ್ಲೆಯಿಂದ ಜನ ಹುಡ್ಕೊಂಡ್ ಬರ್ತಿದ್ದಾರೆ. ಅದಕ್ಕೆ ಕಾರಣ ನೀವ್ ಬಿಟ್ರೆ ರೇಸೇ ಕಾರಣ ಅಲ್ಲ? ನೋಡಿ ಸ್ನೇಹಿತರೆ, ಒಂದ್ ಊರಲ್ಲಿ ಒಂದು ಚಿಕ್ಕದಾಗಿ ಒಂದು ರೇಸ್ ಅನ್ನ ಮಾಡಿದ್ರೆ ಎಲ್ಲೆಲ್ಲಿನ ಜನ ಹುಡ್ಕೊಂಡ್ ಬರ್ತಾರೆ. ಅವ್ರ ಊರಿನ ಜನತೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಗೊತ್ತಾಗ್ತಾರೆ ಸ್ನೇಹಿತರೆ. ನೋಡಿ, ಲಕ್ಕಡಿಕೋಟೆ ಅನ್ನೋ ಗ್ರಾಮ ಇವ್ರು ಚಿಕ್ಕ ಗ್ರಾಮ ಅಂತ ಹೇಳಿದ್ರು. ಆದ್ರೆ ಇವತ್ತು ಕರ್ನಾಟಕದಾದ್ಯಂತ ಅನೇಕ ಭಾಗಗಳಿಂದ ಎತ್ತುಗಳು ಲಕ್ಕಡಿಕೋಟೆನ ಹುಡ್ಕೊಂಡ್ ಬರ್ತಾ ಇದಾವೆ ಸ್ನೇಹಿತರೆ. ಅದಕ್ಕೆ ಬಸವಣ್ಣನ ಆಶೀರ್ವಾದನೇ ಕಾರಣ ಅಲ್ಲ? ಹೌದು ಸರ್. ಸರ್, ಮತ್ತೆ ಏನೇನ್ ಬಹುಮಾನ ಇಟ್ಟಿದ್ರ ಸರ್? ಪ್ರಥಮ ಬಹುಮಾನವಾಗಿ 50,000 ರೂಗಳು, ಮತ್ತೆ ದ್ವಿತೀಯ ಬಹುಮಾನ 30,000 ರೂಗಳು, ಮೂರನೇ ಬಹುಮಾನ 20,000, ನಾಲ್ಕನೇ ಬಹುಮಾನ 10,000 ಇಟ್ಟಿದ್ವಿ ಸರ್. ಹಾಗೂ ಆಕರ್ಷಕ ಟ್ರೋಫಿಗಳನ್ನ ಇಟ್ಟಿದ್ವಿ. ಹೌದು ಸರ್. ನೋಡಿ ಸ್ನೇಹಿತರೆ, ಉತ್ತಮವಾದ ನಗದು ಅಂತಾನೆ ಹೇಳ್ಬೋದು. ಇವತ್ತು ಬೇಸಾಯದ ರಾಸುಗಳ ಓಟ ಒಂದು ಟ್ರೆಂಡ್ ಆಗಿದೆ. ನಾವು ನೋಡ್ತಿರುವಂಗೆ ಸ್ನೇಹಿತರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇಸಾಯದ ರಾಸುಗಳ ರೇಸು ಕಾಮನ್ ಆಗಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ನೋಡಿ, ನಾವು ಬೇಸಾಯದ ರಾಸುಗಳಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋ ಒಂದು ನಿಷ್ಠೆಯಿಂದ ಈ ರೇಸ್ ಅನ್ನ ರೈತರ ಮಕ್ಕಳು ಮಾಡ್ತಿದ್ದಾರೆ ಸ್ನೇಹಿತರೆ. ಬೇಸಾಯದ ರಾಸುಗಳ ರೇಸು ಇದೇ ರೀತಿಯಾಗಿ ಮುಂದುವರ್ತಾ ಹೋದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಸನ್ಮಾನ ಸಿಕ್ಕುತ್ತೆ. ಅವ್ರ ಎತ್ತು ಗೆದ್ರೆ ಸ್ನೇಹಿತರೆ, ಒಬ್ಬ ರೈತನೇ ಕುಂಡ್ರಿಸಿ ಅವರ ಸನ್ಮಾನ ಮಾಡೋದು. ಅದರಿಂದ ಒಂದು ರೈತನಿಗೆ ಸಿಕ್ಕಿದ ಒಂದು ಸನ್ಮಾನ ಬಸವಣ್ಣನ ಕಾರಣದಿಂದ ಸ್ನೇಹಿತರೆ. ನೋಡಿ, ಅಧೀರ ಇವ್ರ ಊರಿನ ರಾಸು ಅಂತಾರೆ ಸರ್. ಅಧೀರ ಎಷ್ಟು ಬಹುಮಾನ ಗೆದ್ದಿದೆ ಸರ್? 5. ಎಲ್ಲೆಲ್ಲಿ ಗೆದ್ದಿದೆ ಗೊತ್ತಾ ಏನಾರು? ಅಂತರಗಟ್ಟೆಯಲ್ಲಿ ಫಸ್ಟ್ನೇ ಪಿಚ್ 2ನೇ ಪ್ರೈಸ್ ಹೊಡೆದಿದ್ದು. ಅದೇ ಫಸ್ಟ್ನೇ ಪಿಚ್ ಪ್ರೈಸ್ ಆಗಿದ್ದು. ಅದಾದ್ಮೇಲೆ ಕಡೂರಲ್ಲಿ ಫಸ್ಟ್ನೇ ಪ್ರೈಸ್ ಹೊಡಿತು. ಆಮೇಲೆ ಸ್ವಾಮಿ ಕಟ್ಟೆಯಲ್ಲಿ 2ನೇ ಪ್ರೈಸ್ ಹೊಡಿತು ಬಕಾಸೂರ್ ಜೊತೆಗೆ. ಆಮೇಲೆ ಮತ್ತೆ
ಬೀರೂರಲ್ಲಿ ಪ್ರಳಯಂ ಜೊತೆಗೆ ಥರ್ಡ್ ಪ್ರೈಸ್ ಆಯ್ತು. ಪ್ರಳಯಂ ಜೊತೆಗೆ ಹ್ಯಾಟ್ರಿಕ್ ಕೊಡ್ತಿದೀವಿ. ಕಂಟಿನ್ಯೂಸ್ 3 ಪ್ರೈಸ್ ಬಿಡ್ದಂಗೆ ಅಧೀರ ಪ್ರಳಯ. ಸರ್ ಇದ್ರಲ್ಲಿ ಹದೀರ ಯಾವ್ದು ಎರಡರಲ್ಲಿ? ಇದು ಹದೀರ, ಇದು ಕೈದಿ ಅಂತ. ಕೈದಿ ಯಾವ ಸರ್ ಅದು? ಇದು ಸರ್ ಬೀರೂರ್ದು, ಇಲ್ಲಿ ಕಡೂರ್ ಪಕ್ಕದ ಬೀರೂರ್ದೆ. ಈಗ ಮಂಡ್ಯದಲ್ಲಿ ಐತೆ ಅದು, ಅಲ್ಲಿ ಮೇಸಕ್ಕೆ ಹಾಕಳ್ಸಿದ್ದಾರೆ. ಈಗ ಅಲ್ಲಿಂದ ಹಾಕೊಂಡ್ ಬಂದಿರಿ ರೇಸ್ ಆಡಕ್ಕೆ ಅಂತ ಸರ್. ನೋಡಿ ಸ್ನೇಹಿತರ, ಹದೀರ ಮತ್ತೆ ಕೈದಿ ಹೆಂಗಿದೆ ಆಯ್ತು. ನನಗೆ ಸ್ನೇಹಿತರೆ ಕೈದಿ ನೋಡ್ತಾ ಇರೋ ಒಳ್ಳೆ ದೊಡ್ಡ ಮೇತ್ ನೋಡ್ದಂಗ ಆಗತ್ತಲ್ವಾ? ನೋಡಿ ಎಂತೆಂತ ರಾಸುಗಳನ್ನ ಕಟ್ತಿದ್ದಾರೆ ಇವತ್ತು. ಬೇಸಾಯದ ರಾಸುಗಳು ಅಂದ್ರೆ ಯಾವ ಸಾದಾ ಸೀದೆ ಎತ್ಕೊಳ್ಳಿಲ್ಲ ಸ್ನೇಹಿತರೆ. ಬೇಸಾಯದ ರಾಸುಗಳ ರೇಸ್ ಯಾವನ ಬಿಡಕ್ ಸ್ಟಾರ್ಟ್ ಮಾಡಿದ್ವು ರೈತರು, ಅವತ್ತಿಂದ ಎಲ್ಲಾ ವ್ಯವಸಾಯದ ರಾಸುಗಳಿಗೂ ಕೂಡ ರಾಜ್ಯ ಮಟ್ಟದ ಎತ್ತಿನ ಗಾಡಿ ರೈಸಿಗೆ ಏನು ಫುಡ್ ಕೊಡ್ತಾರೋ ಅದೇ ಫುಡ್ ಗಳನ್ನ ನಮ್ಮ ಬೇಸಾಯದ ರಾಸುಗಳಿಗೂ ರೈತರು ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾದ ಒಂದು ವರ್ಕೌಟ್ ಮಾಡಿಸ್ತಾರೆ. ಅದೇ ರೀತಿಯಾಗಿ ಒಂದು ಚೆನ್ನಾಗಿ ನೋಡ್ಕೊಂತಿದ್ದಾರೆ ನೋಡಿ, ಅದು ಖುಷಿ ಆಗುತ್ತೆ. ಹೊಲದಲ್ಲಿ ಪ್ರತಿ ವರ್ಷಾನುಗಟ್ಲೆ ಬೇಸಾಯ ಮಾಡ್ತಾರೆ ಸ್ನೇಹಿತರೆ. ಈ ನಮ್ಮ ನವೆಂಬರ್ ಡಿಸೆಂಬರ್ ಇಂದ ಜುಲೈ ತಿಂಗಳವರೆಗೂ ಇವುಗಳಿಗೂ ಕೂಡ ಒಂದು ಮನರಂಜನೆ ಕ್ರೀಡೆಯನ್ನ ಏರ್ಪಡಿಸಿ ರೈತರು ಅದ್ರ ಜೊತೆಯಲ್ಲೂ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ. ಇದೇ ನಮ್ಮ ಗ್ರಾಮೀಣ ಸೊಗಡಿನ ಹಳ್ಳಿಗ ರೈತರ ಒಂದು ಮೂಲ ಆಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ ನೋಡಿ, ಈ ಊರಿನ ಜನತೆಗೆ ನಾವು ತುಂಬಾ ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ರೇಸ್ ಅನ್ನ ಪ್ರತಿಯೊಂದು ಊರಲ್ಲೂ ಏರ್ಪಡಿಸ್ತಾ ಇದ್ರೆ ದನ ಕರುಗಳಿಗೆ ಒಂದು ಸ್ಥಾನಮಾನ ಸಿಗುತ್ತೆ. ಸಾಕಿರೋರಿಗೂ ಕೂಡ ಸ್ನೇಹಿತರೆ ಒಂದು ಖುಷಿ ಸಿಗುತ್ತೆ, ನಾವು ಹೋಗಿ ಭಾಗವಹಿಸಬಹುದು ಅಂತಲ್ಲ ಸರ್? ಹೌದು ಸರ್. ಸರ್ ಇದೇ ವರ್ಷ ಪ್ರತಿ ವರ್ಷ ಇದೇ ತರ ರೇಸ್ ಮಾಡ್ತೀವಿ ಹೌದು ಸರ್, ಮಾಡ್ಬೇಕು. ಸರ್ ನಿಮ್ ರೇಸಿಗೆ ಸಹಕಾರ ಊರಿನ ಗ್ರಾಮಸ್ಥರ ಬಗ್ಗೆ ಏನಾದ್ರು ಮಾತಾಡಿ. ಎಲ್ಲಾ ತರದ ಸಹಕಾರ ಮಾಡಿದಾರೆ ಸರ್. ಬೇರೆ ಗ್ರಾಮದವರಾಗ್ಲಿ ಮತ್ತೆ ಹೊರಗಿನವರಾಗ್ಲಿ, ಅದ್ರಲ್ಲೂ ಹೆಚ್ಚಿನಾಗಿ ಯುವಕರು, ಯಾಕೆಂದ್ರೆ ತುಂಬಾ ಸಹಾಯ ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮೂರಲ್ಲಿ ಒಂದು ಪಿಚ್ಚಿನ ವ್ಯವಸ್ಥೆನೇ ಇರ್ಲಿಲ್ಲ. ಹಾಗಾಗಿ ಇದನ್ನ ರೆಡಿ ಮಾಡಕ್ಕೋಸ್ಕರ ಸುಮಾರು 1 ತಿಂಗಳಿಂದ ಸತತ ಪ್ರಯತ್ನಗಳನ್ನ ಮಾಡೋದನ್ನ ಮಾಡ್ತಿದ್ವಿ. ಅದ್ದೂರಿಯಾಗಿ ಮಾಡ್ಬೇಕು ಅಂತ ಒಂದು ಅಂಕಣವನ್ನು ಸಿದ್ಧ ಮಾಡಿ ಮಾಡ್ತಿದ್ವಿ ಸರ್. ಸ್ನೇಹಿತರೆ, ಇಲ್ಲಿಗೆ ಹೋಟೆಲ್ ಕೂಡ ಸ್ವಲ್ಪ ದೊಡ್ಡದಾಗಿ ಶೆಡ್ ಹಾಕಿ ಊಟದ ವ್ಯವಸ್ಥೆ ಮಾಡಲಾಗಿರುವಂತ ಹೋಟೆಲ್ ಕೂಡ ಬಂದಿದ್ದಾವೆ. ತುಂಬಾ ಖುಷಿ ಆಗುತ್ತೆ ನೋಡಿ. ಈ ರೀತಿಯಾದ ಒಂದು ಮೊದಲನೇ ವರ್ಷದ ರೇಸ್ ಅಂತ ನಮಗೆ ಅನಿಸ್ತಿಲ್ಲ, ಅಷ್ಟು ಅದ್ದೂರಿಯ ಮಾಡಿದ್ದಾರೆ ಸ್ನೇಹಿತರೆ. ಎತ್ತಿನ ಗಾಡಿಗೆ ನಮ್ಮ ಕರುನಾಡ ಬಾವುಟವನ್ನ ನೆಟ್ಟಿದ್ದಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತನೂ ಕೂಡ ಈ ರೇಸ್ ಮಾಡ್ದಂಗ ಆಗ್ತಿದೆ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಬನ್ನಿ, ಇವಾಗ ಪೂಜಾ ಗಾಡಿ ಓಡ್ತಾರಂತೆ ಕಮಿಟಿಯ ರಾಸುಗಳಿಂದ. ಅದರ ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತೆ ಇಲ್ಲಿಗೆ ಎಷ್ಟು ಜೊತೆ ರಾಸುಗಳು ಬಂದಿದ್ದಾವೆ ಪ್ರತಿಯೊಂದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ.